ಕರ್ನಾಟಕದ ಹುಲಿ ಮುಂದೈತಾ ಅಥವಾ ತ್ರಿವಿಕ್ರಮ್ ಅನ್ನೋ ಹುಡುಗ ಮುಂದೈತಾ ಅಥವಾ ನಮ್ಮ ಹೆಣ್ಣು ಸಿಂಹಿಡಿ ಅವ್ರು ಮುಂದೆ ಇದ್ದಾರಾ ಅಥವಾ ನಮ್ಮ ಸ್ವಲ್ಪ ಡವ್ ಮಾಡೋ ಡೌರಾಣಿ ಭವ್ಯ ಅವರು ಯಾವ ಸ್ಥಾನದಲ್ಲಿದ್ದಾರೆ ಅಥವಾ ಖಡಕ್ ಆಗಿರೋ ರಜತ್ ಯಾವ ಸ್ಥಾನದಲ್ಲಿದ್ದಾರೆ ಮತ್ತು ಉಗ್ರ ಮಂಜು ವಿಲನ್ ಯಾವ ಸ್ಥಾನದಲ್ಲಿದ್ದಾರೆ ಅಂತ ನೋಡೋಣ ಬನ್ನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಈ ಒಂದು ಫಿನಾಲೆ ವಾರದಲ್ಲಿ, ಮತ್ತು ಯಾರಿಗೆ ಅತಿ ಕಡಿಮೆ ವೋಟ್ ಬಂದಿದೆ, ಯಾರು ಆದಷ್ಟು ಬೇಗ 6ನೇ ಪ್ಲೇಸಿಂದ ಖಾಲಿ ಮಾಡೋರಿದ್ದಾರೆ, ಹಾಗೆ ಯಾರಿಗೆ ವಿಜೇತ ಅಂದರೆ ವಿನ್ನರ್ ಮತ್ತು ರನ್ನರ್ ಅಪ್ ಹಾಗೆ ಸೆಕೆಂಡ್ ರನ್ನರ್ ಅಪ್ ಆದಷ್ಟು ಬೇಗ ಯಾರ ಕೈ ಸೇರಲಿದೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನಮಗೆ ನಾವು ಥ್ಯಾಂಕ್ಸ್ ಹೇಳ್ಕೋಬೇಕು. ಯಾಕೆಂದರೆ ನಾವೆಲ್ಲ ಅಭಿಮಾನಿಗಳು ಇಷ್ಟು ದಿನ ಯಾರನ್ನ ಉಳಿಸ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಬಂದಾಗ ಅಂತ ನೋಡಿದ್ರೆ ನಾವು ವೋಟ್ ಮಾಡ್ತಾಯಿದ್ವಿ, ಯಾರನ್ನು ಉಳಿಸ್ಕೋಬೇಕು ಅಂತ ಬಂದಾಗ ವೋಟ್ ಮಾಡ್ತಾಯಿದ್ವಿ, ಸೊ ಯಾರು ಇರಬೇಕು ಅಂದಾಗ ವೋಟ್ ಮಾಡ್ತಾಯಿದ್ವಿ. ಸೊ ಇದು ಒಂದು ನಮ್ಮ ಕಡೆಯ ಒಂದು ವಾರ ಆಗಿರುತ್ತೆ. ಸೊ ನಮಗೆ ಯಾವ ಸ್ಪರ್ಧಿ ಬೇಕು ಅಥವಾ ನಮಗೆ ಯಾರ ನೆಚ್ಚಿನ ಕಂಟೆಸ್ಟೆಂಟ್ ಇದ್ದಾರೋ ಅವರಿಗೆ ಅತಿ ಹೆಚ್ಚು ವೋಟ್ ಮಾಡಿ ಉಳಿಸ್ಕೊಳ್ಬೇಕು ಅಂತ ಅಲ್ಲ, ಗೆಲ್ಲಿಸ್ಬೇಕು, ನಮ್ಮ ಈ ಕಂಟೆಸ್ಟೆಂಟ್ ಗೆಲ್ಲಬೇಕಪ್ಪ ಅಂತ ನಾವು ವೋಟ್ ಮಾಡ್ತಾಯಿದ್ದೀವಿ. ಸೊ ಇದು ನಮ್ಮ ಎಲ್ಲರ ಕೊನೆಯ ವಾರ ಆಗಿರುತ್ತೆ ಒಂದು ವೋಟ್ ಮಾಡಲಿಕ್ಕೆ. ಅದಾದಮೇಲೆ ನಮ್ಮ ಸುದೀಪ್ ಅವರು ನೆಕ್ಸ್ಟ್ ಸೀಸನಿಂದ ನಡೆಸ್ಕೊಡ್ತಾ ಇಲ್ಲ, ತುಂಬಾ ಬೇಜಾರಾಗಿರೋಂತಹ ಒಂದು ಸಂಗತಿ. ಅದಾದಮೇಲೆ ಸೊ ನೆಕ್ಸ್ಟ್ ಸೀಸನ್ ಯಾವಾಗ ಬರುತ್ತೋ, ಯಾರು ನಡೆಸ್ಕೊಡ್ತಾರೋ, ಹೇಗೆ ನಡೆಸ್ಕೊಡ್ತಾರೋ ಅದಂತೂ ಒಂದು ಐಡಿಯಾ ಇಲ್ಲ. ಬಟ್ ಅದೇನೇ ಇರಲಿ, ಈ ಸೀಸನಲ್ಲಿ ನಮಗೆ ಸಿಕ್ಕಿರೋ ಈ ಕೊನೆಯ ವಾರ, ಕಡೆಯ ವಾರನ ಸೊ ನಾವು ಆದಷ್ಟು ಆನೆಸ್ಟಾಗಿ ಯಾರು ಡಿಸರ್ವಿಂಗ್ ಇದ್ದಾರೋ, ಯಾರಿಗೆ ನಿಜವಾಗ್ಲೂ ಆ ಒಂದು ಫಿನಾಲೆ ಅಥವಾ ಆ ಒಂದು ವಿನ್ನರ್ ರನ್ನರ್ ಅಪ್ಪನ್ನ ಹಿಡ್ಕೊಳ್ಳೋದು ತಗೊಳ್ಳೋದು ಅರ್ಹತೆ ಇದೆಯೋ ಅವರಿಗೆ ನಾವು ವೋಟ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ, ಈ ಒಂದು ಕಪ್ಪನ್ನು ಗೆಲ್ಲಲಿಕ್ಕೆ ತುಂಬಾ ನಿಜವಾಗಿ ನಿಯತ್ತಾಗಿ ಯಾರು ಪರಿಶ್ರಮ ಪಡ್ತಾ ಇದ್ದಾರೆ, ಯಾರಿಗೆ ಅರ್ಹತೆ ಇದೆ, ಯಾರು ಎಷ್ಟು ಹಾನೆಸ್ಟಿ ಇದೆ ಅನ್ನೋದ್ರ ಮೇಲೆ ನಾವು ವೋಟ್ ಮಾಡಬೇಕಾಗಿರುತ್ತೆ. ಸೊ ಅದೇನೇ ಇರಲಿ, ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ. ಸೊ ಹೌದು ಫ್ರೆಂಡ್ಸ್, ನೀವೆಲ್ಲ ನೋಡ್ತಾ ಇದ್ದೀರಾ ಬೊವ್ವೇಗೌಡ ಅವರ ಕೆಲವೊಂದು ವಾರಗಳ ವರ್ತನೆ ಆಗಿರ್ಬೋದು, ಅವರು ಆಡುವಂತಹ ರೀತಿ ಆಗಿರ್ಬೋದು, ಅವರ ಕ್ಯಾಪ್ಟನ್ಸಿಗಾಗಿ ಮಾಡಿದಂತಹ ಮೋಸ ಇರ್ಬೋದು, ಮತ್ತು ಅವರ ಆಟದಲ್ಲಿದ್ದಂತಹ ಲೋಪದೋಷ ಆಗಿರ್ಬೋದು, ಇದನ್ನೆಲ್ಲರೂ ವೀಕ್ಷಕರು ಗಮನದಲ್ಲಿಟ್ಕೊಂಡಿದ್ದಾರೆ. ಹಾಗೆ ಪ್ರತಿಯೊಂದನ್ನು ಮೆಲುಕಾಗ್ತಾರೆ ಜನಗಳು, ಯಾವುದೂ ಮರೆಯಲ್ಲ. ಸೊ ಅದರಲ್ಲೂ ಇವರು ನಿನ್ನೆ ಎಪಿಸೋಡಲ್ಲಿ ಆ ಮಂಜು ಅವರೊಂದಿಗೆ ಮಾಡಿದಂತಹ ವರ್ತನೆ ಆಗಿರ್ಬೋದು, ಆ ಓವರ್ ಆ್ಯಕ್ಟಿಂಗು, ಜನಗಳಂತೂ ತುಂಬಾ ಬೇಸತ್ತೋಗಿದ್ದಾರೆ. ಯಾವುದೇ ಒಂದು ಪ್ರೋಮೋ ವಿಡಿಯೋ ಬರಲಿ, ಯಾವುದೇ ಒಂದು ಬರಲಿ, ಯಾವುದನ್ನ ವೆಬ್ಸೈಟ್ಗೆ ಹೋಗಿ ಎಷ್ಟು ಜನ ಅವ್ರ ಮೇಲೆ ಕೋಪಗೊಂಡಿದ್ದಾರೆ, ಅವ್ರ ಮೇಲೆ ಒಂಥರ ಕಿಡಿ ಕಾರ್ತಾ ಇದ್ದಾರೆ. ಅವರ ಒಂದು ಈ ವರ್ತನೆಗೆ, ಈ ಒಂದು ಆಡುವ ರೀತಿಗೆ ಎಲ್ಲರೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಎಷ್ಟು ವೋಟ್ಸ್ಗಳು ಕೂಡ ಕಡಿಮೆ ಆಗ್ತಾಯಿದೆ ಅವರ ಒಂದು ಈ ವರ್ತನೆಯಿಂದ. ಸೊ ಹಾಗಿದ್ರೆ ನೋಡೋಣ ಯಾರು ಕೊನೆಯಲ್ಲಿದ್ದಾರೆ ವೋಟಿಂಗ್ ಲಿಸ್ಟ್ ಅಂತ ಬಂದಾಗ, ಯಾರು ಫಸ್ಟಲ್ಲಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ ಯಾರು ಲಾಸ್ಟಲ್ಲಿ ಬರ್ತಾರೆ, ಯಾರು ಆದಷ್ಟು ಬೇಗ ಮನೆಗೆ ಹೋಗ್ಲಿಕ್ಕಿದ್ದಾರೆ ಅಂತ ಹೇಳಿದ್ರೆ ರಜತ್ ಅವರು. ಹೌದು ಫ್ರೆಂಡ್ಸ್, ರಜತ್ ಅವ್ರಿಗೆ ಇದು ಒಂದು ವೋಟಿಂಗ್ ಪ್ರಕ್ರಿಯೆ ಏನಿದೆ ಅಲ್ವಾ, ಇದೊಂದು ಅಫಿಷಿಯಲ್ ಅಲ್ಲ, ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ಸು. ಯಾಕಂದರೆ ಇದು ಮಂಡೇ ಓಪನ್ ಆಗಿದೆ, ಅಂದರೆ ನಿನ್ನೆ ಓಪನ್ ಆಗಿದೆ. ಸೊ ಇನ್ನೂ 5 ದಿನಗಳಿರುತ್ತೆ. ಸೊ ಹಾಗಾಗಿ ಯಾರು ಬೇಕಾದರೂ ಮೇಲೆ ಬರ್ಬೋದು, ಕೆಳಗಡೆ ಬರ್ಬೋದು. ಒಂದೇ ಒಂದು ಎಮೋಷ್ನಲ್ ಮೂಮೆಂಟ್ ಸಾಕು ಮೇಲೋಗಿಡೋಕ್ಕೆ. ಹಾಗೆ ಒಂದೇ ಒಂದು ವರ್ಸ್ಟ್ ಮೂಮೆಂಟ್ ಸಾಕು. ನಿನ್ನೆ ಆಯ್ತಲ್ವ ಒಬ್ಬರನ್ನ ಕೆಳಗಿಳಿಸೋದು, ಅಂಥದ್ದೊಂದು ವರ್ಸ್ಟ್ ಮೂಮೆಂಟ್ ನಡೆದ್ರೆ ಸಾಕು, ಅವ್ರನ್ನ ಸೀದಾ ಜನ ತೊಗೊಂಡೋಗಿ ಕೆಳಗೆ ನಿಲ್ಲಿಸ್ತಾರೆ. ಯಾಕಂದರೆ ಜನರಿಗೂ ಬುದ್ಧಿ ಇದೆ, ಯಾರಿಗೆ ಕಪ್ಪನ್ನು ಕೊಡಿಸ್ಬೇಕು, ಯಾರಿಗೆ ಆ ಅರ್ಹತೆ ಇಲ್ಲ ಅಂತ ಡಿಸೈಡ್ ಮಾಡೋ ಎಲ್ಲ ಕೆಪಾಸಿಟಿ ಅಭಿಮಾನಿಗಳ ಹತ್ರ ಇದೆ. ಸೊ ಇಲ್ಲಿ ನೋಡೋಕೆ ಹೋದರೆ ರಜತ್ ಅವ್ರಿಗೆ ಅತಿ ಕಡಿಮೆ ವೋಟ್ ಬಂದು ಲಾಸ್ಟಲ್ಲಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವರು ಆಡುವಂತಹ ರೀತಿ ಚೆನ್ನಾಗೇ ಇರ್ಬೋದು, ಸ್ಟ್ರೇಟ್ ಫಾರ್ವರ್ಡ್ನೆಸ್ ಎಲ್ಲ ಓಕೆ, ಎಲ್ಲ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ಏನೇ ಆಗಿರಲಿ, ಕೆಲವೊಂದು ಲಾಸ್ಟ್ ವಾರ ಕ್ಯಾಪ್ಟನ್ಸಿ ಆಗಿರ್ಬೋದು, ಅಥವಾ ಭವ್ಯ ಜೊತೆ ಸೇರಿಕೊಂಡು ಅವರು ಆಡಿದಂತಹ ರೀತಿ ಆಗಿರ್ಬೋದು, ಅಥವಾ ನಿನ್ನೆಯಿಂದ ಕಾಣಿಸ್ಕೊತಾ ಇದೆಯಲ್ಲ ಅವರ ವರ್ತನೆ ಅದಾಗಿರ್ಬೋದು, ಹನುಮಂತು ಮೇಲೆ ತೋರಿಸೋಂಥ ಬ್ಲೇಮ್ ಗೇಮ್ ಇರ್ಬೋದಲ್ಲ, ಇದಾಗಿರ್ಬೋದು. ಬಹುಶಃ ನನಗನ್ಸಿದ ಪ್ರಕಾರ ಈ ಎಲ್ಲ ಇದರಿಂದ
ಜನ ವೋಟಿಂಗ್ ಕೌಂಟ್ ಮಾಡಿದ್ರೆ ಸೊ ಇವ್ರಿಗೆ ಅತಿ ಕಡಿಮೆ ಬಂದಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಭವ್ಯಗೌಡ ಅವರಿದ್ದಾರೆ 5ನೇ ಸ್ಥಾನದಲ್ಲಿ. ಅಫ್ಕೋರ್ಸ್ ಭವ್ಯ ಅವ್ರಿಗೆ ಅತಿ ಹೆಚ್ಚು ವೋಟ್ಸು ಬರ್ತಾ ಇತ್ತು ಮುಂಚೆ, ಬಟ್ ಇವಾಗೂ ಬರ್ತಾ ಇರ್ಬೋದು. ಬಟ್ ಇವಾಗ ಏನು ಸದ್ಯದ ಪರಿಸ್ಥಿತಿ ಅಂದರೆ ಅವ್ರು ಆಡುವಂತಹ ರೀತಿಯೇ ವಿಚಿತ್ರವಾಗಿದೆ, ಯಾರಿಗೂ ಅಷ್ಟಾಗಿ ಇಷ್ಟ ಆಗ್ತಾ ಇಲ್ಲ. ಅವರ ಒಂದು ಆಡುವ ರೀತಿ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು, ಅಲ್ಲಿ ನಡ್ಕೊಳ್ಳುವಂತಹ ರೀತಿ ಆಗಿರ್ಬೋದು, ಒಂಥರ ಸ್ವಲ್ಪ ಅಸಮಾಧಾನವಾಗಿ ಇದೆ ಜನಗಳಿಗೆ. ಸೊ ನೆಕ್ಸ್ಟ್ ಅಂತ ಬಂದರೆ ಮಂಜು ಅವರಿದ್ದಾರೆ. ಹೌದು ಫ್ರೆಂಡ್ಸ್, ಮಂಜು ಅವರು ಈ ಭವ್ಯ ಅವರ ಓವರ್ ಆ್ಯಕ್ಟಿಂಗಿಂತ ಇನ್ನೂ ಸ್ವಲ್ಪ ಮುಂದೆ ಇದ್ದಾರೆ. ಹೌದು, ನಾನು ಹೇಳಿದೆ, ಒಂದು ಪರಿಸ್ಥಿತಿ ಸಾಕು, ಒಂದು ಎಮೋಷ್ನಲ್ ಮೂಮೆಂಟ್ ಸಾಕು ಎಲ್ಲಿದ್ದವ್ರು ಎಲ್ಲೋ ಹೋಗ್ಲಿಕ್ಕೆ ಅಂತ ಹೇಳಿಬಿಟ್ಟು. ಹೌದು, ಇವರೆಲ್ಲ ಸೇರಿಕೊಂಡು ಮಾಡುವಂತಹ ಟಾರ್ಗೆಟ್ ಜನಗಳಿಗೆ ಅರ್ಥ ಆಗ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗಾಗಿ ಮಂಜು ಅವರು 4ನೇ ಸ್ಥಾನದಲ್ಲಿ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಕೂಡ ಅತಿ ಹೆಚ್ಚು ವೋಟಿಂಗ್ಸ್ ಬರ್ತಾ ಇದೆ ಭವ್ಯ ಅವ್ರಿಗೆ ಕಂಪೇರ್ ಮಾಡಿದ್ರೆ. ನೆಕ್ಸ್ಟು 3ನೇ ಸ್ಥಾನ 2ನೇ ಸ್ಥಾನಕ್ಕೆ ಭರ್ಜರಿಯಾಗಿ ಹೋರಾಟ ನಡೀತಾ ಇದೆ. ಅದು ಯಾರು ಅಂತ ಹೇಳಿದರೆ ಯಾರು ಅಲ್ಲ, ನಮ್ಮ ಸಿಂಹಿಣಿ, ಮೋಕ್ಷಿತಾ ಹಾಗೆ ತ್ರಿವಿಕ್ರಮ್. ಸೊ ಇವರಿಬ್ಬರ ಮಧ್ಯೆ ಭರ್ಜರಿ ಪೈಪೋಟಿ ನಡೀತಾ ಇದೆ. ಸೊ ಇಬ್ಬರೂ ಸಿಕ್ಕಾಪಟ್ಟೆ ತೂಗುವಂತಹ ವ್ಯಕ್ತಿತ್ವ ಹೊಂದಿರೋರು. ಒಬ್ಬರು ಹೆಣ್ಣಾಗಿದ್ರೂ ತನ್ನ ನೀತಿ, ನಿಯತ್ತು, ನಿಷ್ಠೆ, ಹಾನೆಸ್ಟಿ, ಟ್ರಾನ್ಸ್ಪರೆನ್ಸಿ, ತನ್ನದೇ ಆದ ಒಂದು ವ್ಯಕ್ತಿತ್ವ, ಅದನ್ನು ಎಲ್ಲೂ ಆ ಕಡೆ ಈ ಕಡೆ ಮಾಡ್ದಿರ, ಎಲ್ಲೂ ಯಾವ ಕಾರ್ಡನ್ನು ಪ್ಲೇ ಮಾಡ್ದಿರ ಅಷ್ಟು ನೀಟಾಗಿ ಆಡ್ಕೊಂಬಂದಿದ್ದಾರೆ, ಅಷ್ಟು ಕ್ಲಿಯರ್ ಕಟ್ಟಾಗಿ ಆಡ್ಕೊಂಬಂದಿದ್ದಾರೆ. ವಿಕ್ರಮ್ ಕೂಡ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಬಟ್ ಏನು ಅಂತ ಹೇಳಿದ್ರೆ ಅವರು ಕೇವಲ ಒಂದು ಹುಡುಗಿ ಹತ್ರ ಮಾತ್ರ ಇಡೀ ಸೀಸನ್ನ ಕೂತ್ಕೊಂಡು ಕಳ್ಕೊಂಬಂದರು ಅನಿಸುತ್ತೆ. ಭವ್ಯ ಅವ್ರ ಹತ್ರ ಬಿಟ್ಟರೆ ಎಲ್ಲೋ ಅವ್ರದ್ದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಕ್ಸ್ಟ್ರಾರ್ಡಿನರಿ ಅಂತ ಏನೂ ಅನಿಸಿಲ್ಲ. ಯಾವುದೋ ಒಂದು ಫಿಸಿಕಲ್ ಗೇಮ್ಗಳಲ್ಲಿ ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ ಬಿಟ್ಟರೆ ನನಗೇನು ಅಷ್ಟೊಂದು ಅವ್ರ ಬಗ್ಗೆ ಹೊಗಳುವಂಥದ್ದು ಏನೂ ಇಲ್ಲ. ಸೊ ನಾನು ಅವ್ರ ಬಗ್ಗೆ ಹೊಗಳಕ್ಕೂ ಹೋಗಲ್ಲ, ಯಾಕಂದರೆ ನನಗೆ ಆ ಥರ ಏನೂ ಕಾಣಿಸಿಲ್ಲ. ಅವರು ಕೂಡ ಎಲ್ಲಿ ಬರೀ ಈ ನಡುವೆ ಬೀಪ್ ಸೌಂಡ್ಗಳು ಹಾಕ್ಸ್ಕೊಳ್ಳೋದಾಗಿರ್ಬೋದು, ಅವರ ಅವಾಚ್ಯ ಪದಗಳಾಗಿರ್ಬೋದು, ಭವ್ಯನ ಅಷ್ಟೊಂದು ಗ್ರ್ಯಾಂಟೆಡ್ಡಾಗಿ ತೊಗೊಂಡು ಅಷ್ಟೊಂದು ಅವ್ರನ್ನ ಕೀಳಾಗಿ ಕೆಳಮಟ್ಟವಾಗಿ ಬೈಯೋದಿರ್ಬೋದು, ಮಾತಾಡೋದಿರ್ಬೋದು, ನನಗೆಲ್ಲೋ ಇಷ್ಟ ಆಗ್ತಿಲ್ಲ ಅವ್ರ ವರ್ತನೆ. ಸೊ ಸೆಕೆಂಡ್ ಪ್ಲೇಸಲ್ಲಿ ನನಗೆ ಆಸೆ ಇರೋದು ಮೋಕ್ಷಿತಾನೇ ಬರಬೇಕು. ವೆರಿ ವೆರಿ ವೆಲ್ ಡಿಸರ್ವಿಂಗ್ ಅಂತ ನನಗನ್ಸುತ್ತೆ. ಸೊ ಫಸ್ಟಲ್ಲಿ ಯಾರಿದ್ದಾರೆ, ನಮ್ಮ ಹನುಮಂತು ಅಪ್ಪ ಸ್ವಾಮಿ. ಉತ್ತರ ಕರ್ನಾಟಕ ಹುಲಿ ಇದ್ದಾರೆ ಗುರು, ಎಲ್ಲಿ ನೋಡಿದ್ರು ಸಿಕ್ಕಾಪಟ್ಟೆ ವೋಟಿಂಗ್ ಬರ್ತದೆ ನಮ್ಮ ಹುಲಿಗೆ. ಖಂಡಿತ ಗೆಲ್ಲುವ ಎಲ್ಲ ಅರ್ಹತೆ, ಯೋಗ್ಯತೆ ಪ್ರತಿಯೊಂದು ಈ ವ್ಯಕ್ತಿಲಿದೆ. ಯಾಕೆ ಅಂತ ಹೇಳಿದರೆ ಗೇಮ್ ಅಂತ ಬಂದಾಗ 200%, ಕಾಮಿಡಿ ಅಂತ ಬಂದಾಗ 200%, ಆಟ ಅಂತ ಬಂದಾಗ 300%. ವಿಕ್ರಮ್ ಅಲ್ಲ, ರಜತ್ ಅಲ್ಲ, ಅವ್ರಿಗಿಂತ ಡಬಲ್ ಆಗಿ ಆಡಿದ್ದಾರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ. ನೆಕ್ಸ್ಟ್ ನಗ್ಸೋದಿರ್ಬೋದು, ಪ್ರತಿಯೊಂದು ಎಮೋಷ್ನಲ್ ಮೂಮೆಂಟ್ ಇರ್ಬೋದು, ಫ್ರೆಂಡ್ಶಿಪ್ ಆಗಿ ಬೆಲೆ ಕೊಡೋದಿರ್ಬೋದು, ನಾಮಿನೇಷನ್ ಅಂತ ಬಂದಾಗ ಇವರು ಅಂತ ನೋಡದೇ ಇರ್ಬೋದು, ಟ್ರಾನ್ಸ್ಪರೆನ್ಸಿ ಎಲ್ಲ ಯಾವ ಗುಣದಲ್ಲಿ ಕಮ್ಮಿ ಇದ್ದಾರೆ ರೀ. 2 ವಾರದ ಹಿಂದೆ ಸುದೀಪ್ ಸರ್ ಹೊಗಳಿ ಹಾಡಿ ಹಟ್ಟಕ್ಕೆ ಎರ್ಸಿದ್ರು ಅವ್ರನ್ನ. ಸೊ ಅಂತಹ ಒಂದು ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಇವರು. ಸೊ ಇವರು ಸದ್ಯದ ಒಂದು ಸ್ಥಿತಿಯಲ್ಲಿ ಲೀಡಿಂಗಲ್ಲಿದ್ದಾರೆ, ಹೈಯೆಸ್ಟ್ ವೋಟಿಂಗಲ್ಲಿದ್ದಾರೆ. ಸೊ ನೋಡೋಣ ನಾಳೆ ಯಾವ ರೀತಿ ವೋಟಿಂಗ್ಸ್ ಬದಲಾಗ್ಬೋದು, ಯಾರು ಸ್ಥಾನ ಯಾವ ರೀತಿ ಬದಲಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಸದ್ಯದ ಮೊದಲನೇ ದಿನ ವೋಟಿಂಗ್ ರಿಸಲ್ಟ್ ಈ ರೀತಿಯಾಗಿತ್ತು. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.